ವೆಲ್ಕಮ್ ಬ್ಯಾಕ್ ಟು ಶಾಲೆ ಮನೆ ಪಾಠ. ಇವತ್ತು ನಾವು ವಿದ್ಯಾರ್ಥಿಗಳಿಗೆ ತುಂಬಾನೇ ಉಪಯೋಗವಾಗುವಂತ ಕೆಲವೊಂದು ವಾಕ್ಯಗಳು ನೋಡುವ. ನಾವು ಸೆಂಟೆನ್ಸ್ ಗಳನ್ನು. ಗುಡ್ ಮಾರ್ನಿಂಗ್ ಅಂದರೆ ಶುಭೋದಯ. ಹೌ ಆರ್ ಯು ನೀವು ಹೇಗಿದ್ದೀರಿ? ಐ ಆಮ್ ಫೈನ್ ನಾನು ಚೆನ್ನಾಗಿದ್ದೇನೆ. ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ನಿಮ್ಮ ಹೆಸರೇನು? ಮೈ ನೇಮ್ ಇಸ್ ರವಿ ನನ್ನ ಹೆಸರು ರವಿ. ವೇರ್ ಆರ್ ಯು ಫ್ರಮ್ ಅಂದ್ರೆ ನೀವು ಎಲ್ಲಿಂದ ಬಂದಿದ್ದೀರಿ? ಐ ಆಮ್ ಫ್ರಮ್ ಕರ್ನಾಟಕ ಅಂದರೆ ನಾನು ಕರ್ನಾಟಕದಿಂದ ಬಂದಿದ್ದೇನೆ. ಪ್ಲೀಸ್ ಸಿಟ್ ಡೌನ್ ದಯವಿಟ್ಟು ಕೂತ್ಕೊಳ್ಳಿ ಅಥವಾ ಕುಳಿತುಕೊಳ್ಳಿ. ಸ್ಟ್ಯಾಂಡ್ ಅಪ್ ಪ್ಲೀಸ್ ಅಂದ್ರೆ ದಯವಿಟ್ಟು ಎದ್ದು ನಿಲ್ಲಿ. ಲಿಸನ್ ಕೇರ್ಫುಲಿ ಅಂದ್ರೆ ಗಮನವಿಟ್ಟು ಕೇಳಿ. ನೆಕ್ಸ್ಟ್ ಇನ್ ಕ್ಲಾಸ್ ರೂಮ್ ನಲ್ಲಿ ಹೇಗೆ ಹೇಳ್ಬೋದು ಅಂತ. ಓಪನ್ ಯುವರ್ ಬುಕ್ ಅಂದ್ರೆ ನಿಮ್ಮ ಪುಸ್ತಕವನ್ನು ತೆರೆಯಿರಿ ಅಥವಾ ತೆರೆಸಿ. ಕ್ಲೋಸ್ ಯುವರ್ ಬುಕ್ ಅಂದ್ರೆ ಪುಸ್ತಕವನ್ನು ಮುಚ್ಚಿ. ರೈಟ್ ದಿಸ್ ಡೌನ್ ಇದನ್ನು ಬರೆಯಿರಿ. ರೀಡ್ ಲೌಡ್ಲಿ ಅಂದ್ರೆ ಜೋರಾಗಿ ಓದಿ. ರಿಪೀಟ್ ಆಫ್ಟರ್ ಮೀ ಅಂದ್ರೆ ನನ್ನ ಜೊತೆಗೆ ಹೇಳಿ ಅಥವಾ ನನ್ನ ಹಿಂದೆ ಹೇಳಿ. ಡೂ ಯುವರ್ ಹೋಮ್ ವರ್ಕ್ ಅಂದ್ರೆ ನಿಮ್ಮ ಮನೆ ಕೆಲಸ ಮಾಡಿ ಅಥವಾ ಗೃಹ ಕಾರ್ಯ ಮಾಡಿ. ಆಸ್ಕ್ ಯುವರ್ ಡೌಟ್ಸ್ ಅಂದ್ರೆ ನಿಮ್ಮ ಸಂದೇಹಗಳನ್ನು ಕೇಳಿ. ಆನ್ಸರ್ ದ ಕ್ವಶನ್ ಅಂದ್ರೆ ಏನು? ಪ್ರಶ್ನೆಗೆ ಉತ್ತರಿಸಿ. ಬಿ ಕ್ವೈಟ್ ಅಂದರೆ ಮೌನವಾಗಿರಿ. ಪೇ ಅಟೆನ್ಷನ್ ಅಂದ್ರೆ ಏನು? ಗಮನ ಕೊಡಿ. ನೆಕ್ಸ್ಟ್ ಪೊಲೈಟ್ ಅಂಡ್ ಡೈಲಿ ಕನ್ವರ್ಸೇಷನ್. ಥ್ಯಾಂಕ್ ಯು ಅಂದ್ರೆ ಏನು? ಧನ್ಯವಾದಗಳು. ಯು ಆರ್ ವೆಲ್ಕಮ್ ಅಂದ್ರೆ ಸ್ವಾಗತ. ಸಾರಿ ಅಂದ್ರೆ ಏನು? ಕ್ಷಮಿಸಿ. ಎಕ್ಸ್ಕ್ಯೂಸ್ ಮೀ ಕ್ಷಮಿಸಿ ಅಥವಾ ಗಮನಿಸಿ, ಎರಡರ್ಥ ಬರ್ತದೆ ಇಲ್ಲಿ. ಪ್ಲೀಸ್ ಹೆಲ್ಪ್ ಮೀ ಅಂದ್ರೆ ಏನು? ದಯವಿಟ್ಟು ನನಗೆ ಸಹಾಯ ಮಾಡಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂದ್ರೆ ಏನು? ನನಗೆ ಅರ್ಥವಾಗಿಲ್ಲ ಅಥವಾ ಅರ್ಥವಾಗುತ್ತಿಲ್ಲ. ಕ್ಯಾನ್ ಯು ಎಕ್ಸ್ಪ್ಲೇನ್ ಅಗೇನ್ ಅಂದ್ರೆ ಏನು? ಮತ್ತೆ ವಿವರಿಸಬಹುದೇ? ಲೆಟ್ಸ್ ಗೋ ಹೋಗೋಣ. ವೇಟ್ ಫಾರ್ ಮೀ ಅಂದ್ರೇನು? ನನ್ನನ್ನು ಕಾಯಿರಿ ಅಥವಾ ನನಗಾಗಿ ಕಾಯಿರಿ. ಸಿ ಯು ಟುಮಾರೋ ನಾಳೆ ಭೇಟಿಯಾಗೋಣ. ಸೊ ಇದನ್ನು ನೀವು ಒಂದೊಂದಾಗಿ ರಿಪೀಟ್ ಮಾಡಿದ್ರೆ ಇದನ್ನು ನಾವು ಹೇಳಲಿಕ್ಕೆ ತುಂಬಾನೇ ಸುಲಭ ಆಗ್ತದೆ.